ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಶೇಂಗಾ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿರಿ, ನಾನು 3 ಕಪ್ಪು ಇಲ್ಲಿ ಶೇಂಗಾ ತೊಗೊಂಡಿನಿ. ಅವನೇನು ಮಾಡಾಕತ್ತೀನಿ, ಹುರಿಯಾಕತ್ತೀನಿ. ನೋಡ್ರಿ, ಇಲ್ಲಿ ಚೆನ್ನಾಗಿ ಹುರಿಬೇಕು ಎಲ್ಲ ಕಡೆನೂ, ಎಲ್ಲ ಕಾಳನ್ನು. ನೋಡಿರಿ, ಈ ಥರ ಹುರಿಬೇಕು. ಇಷ್ಟು ಕೆಂಪಾದ್ರೆ ಸಾಕು. ಹುರಿದು ತೆಗೆದು ಬಿಡ್ಬೇಕು, ಒತ್ತಿಸ್ಬಾರ್ದು. ಇವನೇನು ಮಾಡಬೇಕು, ಆರಾಕ ಬಿಡ್ಬೇಕು. ಆಮೇಲೆ ಸಿಪ್ಪೆ ತೆಗಿಯೋಕೆ ಬರ್ತೈತೆ. ಇಲ್ಲಿ ಏನು ಮಾಡಾಕತ್ತೀನಿ, ಅದಕ್ಕೆ ಮೈದಾ ಹಿಟ್ಟು ತೊಗೊಂಡೇನಿ. ನೋಡಿರಿ, ಸಣ್ಣಗಿಡಕ್ಕೆ ನಾನು. ಈಗ ಅದನ್ನ 3 ಕಪ್ ತೊಗೊಂಡಿವಿ ಅಂದ್ರೆ ಇದನ್ನು 3 ಕಪ್ ಆಗುವಷ್ಟು ತೊಗೋಬೇಕು. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ನೀರು ಹಾಕಿ ನಾದಬೇಕು. ನೋಡ್ರಿ, ಇಲ್ಲ ಆಳಕ್ಕಾಗ್ಬಿಡ್ತೈತಿ. ನೋಡಿರಿ, ಈ ಥರ ಇಷ್ಟು ಗಟ್ಟಿ ಆದರೆ ಸಾಕು. ಬಾಯಿ ಮುಚ್ಚಿ ಒಂದು ½ ಆನ್ ಅವರ್ ಬಿಡಬೇಕು. ಆಮೇಲೆ ಇವನ್ನ ಸಿಪ್ಪೆ ತೆಗೆದು ಸ್ವಚ್ಛ ಮಾಡಿ. ನೋಡಿರಿ, ಇಷ್ಟು ಬೇಳೆ ಮಾಡ್ಕೊಂಡಿನಿ. ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೋಬೇಕು. ನೋಡಿರಿ, ಪೌಡ್ರ್ ಮಾಡ್ಕೊಂಡು ಬೆಲ್ಲ, ಇದು 3 ಕಪ್ ತೊಗೊಂಡಿವಲ್ಲ, ಇದಕ್ಕೆ 2 ಕಪ್ ಆಗೋಷ್ಟು ಬೆಲ್ಲ ತೊಗೋಬೇಕು. ನೋಡಿರಿ, ಸಾಕು. ಅತಿ ಸಿಹಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಕರೆಕ್ಟ್ ಅಂದರೆ 2 ಕಪ್ ಆದರೆ ಸಾಕು. ಅದಕ್ಕೇನು ಮಾಡೋಣ, ಬೆಲ್ಲ ಕರಗಷ್ಟಷ್ಟ ನೀರು ಹಾಕೋಣ. ಭಾಳಷ್ಟು ಹಾಕ್ಬಾರ್ದು, ಸೇವೆ ಕಮ್ಮಿ ಆಗುತ್ತೆ. ಮತ್ತು ಬರೀ ನೀರು ಆಗುತ್ತೆ. ನೋಡಿರಿ, ಬರೀ ಬೆಲ್ಲ ಕರಗಿಸಾಕತ್ತೇನೆ. ನೋಡಿರಿ, ಬೆಲ್ಲ ಕರಿತು. ಸ್ವಲ್ಪ ಶುಂಠಿ ಏಲಕ್ಕಿ ಪುಡಿ ಹಾಕಿ. ನೋಡಿರಿ, ಈಗ ಬೆಲ್ಲ ಕರಗಿದ ಮೇಲೆ ಇಳಿಸ್ಬೇಕು. ಅದನ್ನೇನು ಮಾಡೋಣ, ಬುಡಕಾಳು ಅದಿರ್ತೈತಲ್ಲ, ಹಿಂಗಾಗಿ ಒಂದು ಸ್ವಲ್ಪ ಸೋಸೋಣ. ಸೋಸಿಬಿಟ್ರೆ ಪ್ಲಾಸ್ಟಿಕ್ಕಿಂದ್ರಾಗ ಸೋಸ್ಬೇಡ್ರಿ, ಕರಿಗಿ ಹೋಗುತ್ತೆ. ಈ ಥರ ಸ್ಟೀಲಿಂದ ಸೋಸೋದಿದ್ದಾಗ ಅದ್ರಾಗ ಸೋಸ್ಬೇಕು. ನೋಡಿರಿ, ಇಲ್ಲಾಂದ್ರೆ ಆರಿದ ಮೇಲೆ ಸೋಸಿದ್ರೆ ನಡೀತೈತೆ. ನೋಡಿರಿ, ಸೋಸಿ ರೆಡಿ ಆಯ್ತು. ಇಲ್ಲೇನು ಮಾಡಿದೆ, ಹಿಟ್ಟು ನೆಂದೈತೆ. ನೋಡಿರಿ, ನಾದಿಟ್ಟಿದ್ವಲ್ಲ. ಈಗೇನು ಮಾಡೋಣ, ಮಿಕ್ಸಿಗೆ ಹಾಕಿದ್ವಲ್ಲ ಶೇಂಗಾನ ಪುಡಿ ಮಾಡಿವಲ್ಲ, ಅದಕ್ಕೇನು ಮಾಡೋಣ, ಇದು ಬೆಲ್ಲದ ಕರಗಿಸಿದ ನೀರು ಹಾಕೋಣ. ಕರಗಿಸಿದ ಹಣ ಹಾಕೋಣ. ಸರಿಯಾಗಿ ಕಾಯಿಸೋಣ. ನೋಡಿ ಹಾಕಬೇಕು. ಅಳಕ್ಕಾದ್ರೆ ಸ್ವಲ್ಪ ಆಗುತ್ತೆ. ಮತ್ತು ಪೌಡ್ರ್ ಹಾಕೋದಂಗಿಲ್ಲ. ಕರೆಕ್ಟ್ ಅದನ್ನಾಗ ಸ್ವಲ್ಪ ಹಾಕ್ಬೇಕು. ಭಾಳ ಇಡ್ಸಂಗಿಲ್ಲ. ಅದು ಹಾಕಿ ಸರಿಯಾಗಿ ಕಟ್ಟಿಡ್ಸ್ಬೇಕು. ಅಳಕ್ಕೆ ಆಗ್ಬಾರ್ದತಿ. ನೋಡಿರಿ, ಎಲ್ಲ ಮಿದ್ದೆ ಆದಮೇಲೆ ಈ ಥರ ಆಯ್ತು. ಇಷ್ಟು ಗಟ್ಟಿದ್ರೆ ಸಾಕು. ಅತಿ ಅಳಗನಲ್ಲ, ಅತಿ ಗಟ್ಟಿನಲ್ಲ. ಈ ಥರ ನೋಡಿರಿ, ಈ ಥರ ಆಗ್ಬೇಕು. ಅಂದ್ರೆ ಹೋಳ್ಗೆ ಮೆತ್ತಗೆ ಆಗ್ತಾವೆ. ಈ ಥರ ಉಂಡೆಗಳನ್ನು ಮಾಡಿಟ್ಬಿಟ್ರೆ ಲಟ್ಸೋ ಮುಂದೆ ಈಜಿಯಾಗಿ ತುಂಬಿ ಲಟ್ಟಿಸ್ಕೊಳ್ಬೋದು. ನೋಡಿರಿ, ನಾವು ಹುಳಿಗಳನ್ನು ಮಾಡಾಕತ್ತೇನೆ. ಈಗ ಮೈದಾ ಹಿಟ್ಟು ತೊಗೊಂಡು
ಸಣ್ಣ ಸಣ್ಣ ಗುಳ್ಳೆ ಆದ್ರೆ ಬೆಸ್ಟ್, ಯಾಕಂದ್ರೆ ಬರೀ ಹಿಟ್ಟೆ ಜಾಸ್ತಿ ಆದ್ರೆ ನಾರಿನಂಗಾಗಿ ತಿನ್ನೋಕೆ ಸರಿ ಆಗಂಗಿಲ್ಲ. ಸ್ವಲ್ಪ ತೆಳ್ಳಗ ಎಲೆ ಆದ್ವಂದ್ರೆ ತುಂಬಿ ಲಟ್ಟಿಸಿದ್ರೆ ಚಲೋ ಆಗ್ತವೆ. ಇಲ್ಲಾಂದ್ರೆ ಅವು ಕಣಕ್ಕೆ ಜಾಸ್ತಿ ಆಗಿ ದಪ್ಪ ಮಾಡಿದೆ ಅಂದ್ರೆ ನಾರು ಆದಂಗೆ ಸರಿ ಆಗೋಲ್ಲ. ಹೀಗಾಗಿ ಸ್ವಲ್ಪ ಸಣ್ಣ ಸಣ್ಣ ಇಷ್ಟು ಗುಳ್ಳೆಗಳಿದ್ರೆ ಸಾಕು. ಈಗ ಏನು ಮಾಡೋಣ, ಲಟ್ಸೋಣ. ನೋಡಿರಿ, ಈ ಥರ ರೌಂಡ್ ಶೇಪ್ನ್ಯಾಗ ಲಟ್ಟಿಸಿ ಇಷ್ಟಾಯ್ತು ಸಾಕು. ಇದ್ರಾಗ ಏನು ಮಾಡೋಣ, ಆ ಹೂರಣನ ತುಂಬಾನ ಶೇಂಗಾದ ಹೂರಣ ಏನು ಮಾಡಿರ್ತೀವಲ್ಲ ಉಂಡೆಗಳನ್ನು ಮಾಡಿ ಅದನ್ನು ತುಂಬಿ ಜಾಸ್ತಿ ಕಣಕ್ಕಾದ್ರೆ ತೆಗೆದ್ಬಿಡೋಣ. ನೋಡಿರಿ, ಈಗ ಜಾಸ್ತಿ ಆಯ್ತಲ್ಲ, ತೆಗೆದ್ಬಿಡ್ಬೇಕು. ಸ್ವಲ್ಪ ಹಿಟ್ಟು ಹಚ್ಚಿ ನಾದಿ ಲಟ್ಟಿಸಿ, ಯಾವುದಾದ್ರೂ ಹಿಟ್ಟು ಹಚ್ಬೋದು. ಇಲ್ಲ ಅದ ಮೈದಾ ಹಿಟ್ಟರ ಹಚ್ಬೋದು, ಅಕ್ಕಿ ಹಿಟ್ಟರ ಹಚ್ಬೋದು. ಅಕ್ಕಿ ಹಿಟ್ಟು ಹಚ್ಚಿದ್ರೆ ಬೆರೆಸಾಗ್ತದೆ. ನೋಡಿರಿ, ಈ ಥರ ಲಟ್ಟಿಸ್ಬೇಕು. ನಾನೆಲ್ಲ ಮೈದಾ ಹಿಟ್ಟು ಹಚ್ಚೀನಿ. ಇಷ್ಟ ಸಣ್ಣ ಮಾಡ್ಬೋದು, ನೀವು ದೊಡ್ಡ ಮಾಡ್ಬೇಕು, ದೊಡ್ಡ ಮಾಡ್ಬೋದು. ನಾ ದೊಡ್ಡ ಮಾಡಿ ನೋಡ್ರಿ. ಇಷ್ಟು ಹಂಚ್ನಾಗ ಏನು ಮಾಡೋಣ, ದಾಸಿ ಹಂಚ್ನಾಗ ಬೇಯಿಸ್ಬೇಕು. ನೋಡ್ರಿ, ಅವನ್ನ ಎಣ್ಣೆ ಹಾಕೋ ಅವಶ್ಯ ಇಲ್ಲ, ತಾನೇ ಎಣ್ಣೆ ಬಿಡ್ತೈತೆ. ಆಮೇಲೆ ಇದು ಶೇಂಗಾ ಅಲ್ಲ, ಹೀಗಾಗಿ ತಾನೇ ಎಣ್ಣೆ ಬಿಡ್ತೈತಿ. ಈಗ ಈ ಥರ ಕಾಣ್ತಿರ್ತೈತೆ, ಆಮೇಲೆ ಎಣ್ಣೆಯನ್ನು ಬಿಡ್ತೈತಿ. ಇದು ಅದ್ರ ಮೇಲೆ ಒಂದು ಹಾಕೋದ್ರಿಂದ ನೀವು ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಕ್ಕೆ, ಬ್ರೇಕ್ಫಾಸ್ಟಿಗೆ ಇಡಕ್ಕೆ ನಡೀತದೆ ನೋಡ್ರಿ. ಇದು ಶೇಂಗಾ ಒಳ್ಳೆಯದು ಆರೋಗ್ಯಕ್ಕೆ. ಪ್ರೆಗ್ನೆಂಟ್ ಇದ್ದವ್ರಿಗೆ ಶೇಂಗಾ ತಿನ್ನಂತಾರೆ. ಹೀಗಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಬೆಲ್ಲದ ಅಂಶನೂ ಇರ್ತದೆ, ಶೇಂಗಾದ ಅಂಶನೂ ಇರ್ತದೆ. ಹೀಗಾಗಿ ಶೇಂಗಾ ಹೋಳಿಗೆ ಚಲೋ ನೋಡ್ರಿ. ರುಚಿಯಾದ ಶೇಂಗಾದ ಹೋಳಿಗೆ ರೆಡಿ ಆಗ ನೋಡ್ರಿ. ನೀವು ಮಾಡಿ ನೋಡಿ ಹೇಳ್ರಿ ಹೆಂಗಾದು ಅಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿರಿ, ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.